ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಯೂಶಲಿ ನಾನು ವಿಡಿಯೋ ಶುರು ಮಾಡಿದಾಗ ಸುಮಾರು ವಿಡಿಯೋಗಳಲ್ಲಿ ನನ್ನ ಗಾರ್ಡನ್ನೇ ಫಸ್ಟ್ ತೋರಿಸ್ತೀನಲ್ವ. ಇವತ್ತು ತೋರಿಸೋದಕ್ಕೆ ಒಂದು ಮುಖ್ಯ ಉದ್ದೇಶ ಇದೆ. ಸೊ ಗಾರ್ಡನ್ ಏನಾಗಿದೆ, ಸ್ವಲ್ಪ ಅಲ್ಲಲ್ಲಿ ಹುಲ್ಲು ಬೆಳೀತಾ ಇಲ್ಲ, ಅದು ಅಲ್ಲದೆ ಗಲೀಜಾಗಿಬಿಟ್ಟಿದೆ. ಸೊ ನಾವೇನು ಅಂದ್ಕೊಂಡ್ವಿ, ಗಾರ್ಡನ್ನ ಮತ್ತೊಮ್ಮೆಗೆಲ್ಲ ಕ್ಲೀನ್ ಮಾಡಿಸಿ ರೀಗಾರ್ಡನಿಂಗ್ ಮಾಡಿಸೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಗಿಡಗಳು ಎಲ್ಲ ತುಂಬ ದೊಡ್ಡದಾಗಿ ಮರಗಳ ಥರ ಬೆಳ್ಕೊಂಡ್ಬಿಟ್ಟಿತ್ತು. ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಸರಿ ಎಲ್ಲ ತೆಗೆಸಿ ಕಟ್ ಮಾಡಿಸಿ ಮತ್ತು ಹೊಸದಾಗಿ ಮಾಡೋಣ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈಗ ರೀಗಾರ್ಡನಿಂಗ್ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆಯಿಂದನೇ ಬಂದು ಕೆಲಸ ಶುರು ಮಾಡ್ಕೊಂಡಿದ್ರು. ಪ್ರತಿಯೊಂದಕ್ಕೂ ಮೇಂಟೆನೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇದೇನಾಗಿದೆ, ಇದು ಕೆಂಪು ಕಲರ್ ದಾಸವಾಳ ಏನಿತ್ತು ನಮ್ಮ ಮನೆಯಲ್ಲಿ, ಅದು ತುಂಬ ದೊಡ್ಡ ಮರ ಥರ ಬೆಳ್ಕೊಂಬಿಟ್ಟಿತ್ತು. ಅದ್ರ ಅಕ್ಕಪಕ್ಕ ಇರೋ ಗಿಡಗಳನ್ನ ಬೆಳೆಯೋಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ಅದು ತುಂಬ ಮರದ ಥರ ನೆರಳಾಗಿದ್ದರಿಂದ ಅದ್ರ ಕೆಳಗಡೆ ಹುಲ್ಲು ಸಹ ಬೆಳೀತಾ ಇರಲಿಲ್ಲ. ಸ್ವಲ್ಪ ಗಲೀಜು ಥರ ಆಗಿಬಿಟ್ಟಿತ್ತು. ಇತ್ತೀಚೆಗೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗೋಗಿದೆ. ನಾನು ಅಷ್ಟು ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ. ಜಾನು ಕೂಡ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಸೊ ಕಷ್ಟ ಆಗ್ತಿತ್ತು. ಸರಿ, ಹೀಗೆ ನೋಡೋಕ್ಕಾಗಲ್ಲ, ಅಷ್ಟು ಪ್ರೀತಿಯಿಂದ ಬೆಳೆಸಿ ಈ ಥರ ಹಾಳಾಗ್ತಿರೋದು ನೋಡೋಕ್ಕಾಗಲ್ಲ, ಮತ್ತೊಮ್ಮೆ ರೀಗಾರ್ಡನಿಂಗ್ ಮಾಡಿಸ್ಬಿಡೋಣ ಅಂತ ಹೇಳಿ ಗಾರ್ಡನ್ ಮಾಡಿಸ್ತಾ ಇದ್ದೀವಿ ಇವಾಗ. ಅಯ್ಯೋ, ಆ ದಾಸವಾಳದೆಲ್ಲ ಕಟ್ ಮಾಡಿ ತೊಗೊಂಡು ಹೋಗ್ತಿದ್ರೆ ಹೊಟ್ಟೆಲ್ಲ ಉರಿತಾಯಿತ್ತು. ಅಯ್ಯೋ, ಎಷ್ಟು ಚೆನ್ನಾಗಿ ಬೆಳೆದಿತ್ತು 1 ವರ್ಷದಿಂದ ಅಂತ ಅವ್ರು ಹೇಳ್ತಾಯಿದ್ರು. ಇಲ್ಲ, ಬೆಳೆದು ಬಿಡುತ್ತೆ ಬೇಗ, ಕಟ್ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ದಾಸವಾಳ, ರೋಸ್ ಎಲ್ಲನೂ ಅಂತ. ಆದರೂ ನಂಗೆ ಒಂಥರ ಅಯ್ಯೋ, ಎಷ್ಟೊಂದು ದಿನದಿಂದ ಇತ್ತು, ಎಷ್ಟು ಚೆನ್ನಾಗಿ ಹೂ ಬಿಡ್ತಾಯಿತ್ತು. ಆ್ಯಂಡ್ ಆ ಗಿಡ ತುಂಬಾ ಆರೋಗ್ಯವಾಗಿತ್ತು, ಅದರಲ್ಲಿ ಯಾವುದೇ ಹುಳ ಹುಟ್ಟೆ ಕೂಡ ಇರಲಿಲ್ಲ. ಅದು ಕಟ್ ಮಾಡಿದಾಗ ಒಂದು ಸ್ವಲ್ಪ ಬೇಜಾರಾಯಿತು. ಮತ್ತು ಬೆಳೆಯುತ್ತೆ ಅಂತ ಹೇಳಿದ್ರಲ್ಲ, ಸೊ ಬೆಳೆಯುತ್ತೆ ಮತ್ತು ಗಾರ್ಡನ್ಗೆಲ್ಲ ಹೊಸ ರೂಪ ಬರುತ್ತೆ. ಹಾಗಾಗಿ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ಗಾರ್ಡನ್ ಹತ್ರ ಕುತ್ಕೊಂಡಿದ್ದು ಪ್ರತಿಯೊಂದೂ ನೋಡಿ ಮಾಡಿಸಿದೆ. ಏನೋ ಒಂದು ಖುಷಿ, ಮತ್ತು ಚೆನ್ನಾಗಾಗತ್ತಲ್ಲ, ನೀಟಾಗಿ ಆಗುತ್ತಲ್ಲ ಅಂತ ಹೇಳಿ. ನನಗೆ ಮೊದಲೇ ಈಗ ಗಿಡ ಮರ ಇದೆಲ್ಲ ತುಂಬ ಇಷ್ಟ ಅಂತ ನೀವು ರೆಗ್ಯುಲರಾಗಿ ನೋಡೋರಿಗೆ ಗೊತ್ತೇ ಇರುತ್ತೆ. ಇದೊಂದು ಹೊಸ ಹೂ ತರಿಸಿದ್ದೆ, ರೋಸು. ಆದರೆ ಇದು ಘಮ ಅಂತಿರುತ್ತೆ. ಅಂದರೆ ನಾರ್ಮಲ್ ರೋಸೆಲ್ಲ ಅಷ್ಟು ಘಮ ಇರಲ್ಲ. ಇದು ನಾವು ಮೂಸ್ ನೋಡಿದ ತಕ್ಷಣ ಅದೇನಂತ ಹೇಳ್ತಾರೆ, ಈ ರೋಸ್ ಎಸೆನ್ಸ್ ಅಥವಾ ರೋಸ್ ವಾಟರ್ ವಾಸನೆ ಬರುತ್ತಲ್ಲ, ಆ ಥರ ಗಮ್ಮಂತ ಇತ್ತು. ಆ ಥರದ್ದು ಒಂದು ಗಿಡ ತೊಗೊಂಡು ಬಂದಿದ್ರು. ಇದೆಲ್ಲ ಗ್ರಾಸ್ ಮ್ಯಾಟ್ಗಳು. ಮತ್ತೊಮ್ಮೆ ಹೊಸ ರೂಪ ಬರುತ್ತೆ ನಮ್ಮ ಗಾರ್ಡನ್ಗೆ ಅನ್ನೋದೊಂದು ಖುಷಿ ಇದೆ. ಇಡೀ ವ್ಲಾಗಲ್ಲಿ ಪೂರ್ತಿ ಗಾರ್ಡನಿಂಗೇ ಇರೋದಿಲ್ಲ, ಸಾಕಷ್ಟು ವಿಷಯಗಳಿದೆ. ನನ್ನ ಹೊಸ ಕುಕ್ವೇರ್ ಏನೇನು ತೊಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ, ಆಯಿತಾ. ಸೊ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ. ಅಮ್ಮನ ವೆರಿ ಸ್ಪೆಷಲ್ ಬೆಂಡೆಕಾಯಿ ಗೊಜ್ಜಿನ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ದೋಸೆ, ರೊಟ್ಟಿ ಜೊತೆನೆಲ್ಲ ನೆಂಚ್ಕೊಳ್ಳೋಕ್ಕೆ ಒಳ್ಳೆ ರೆಸಿಪಿ ಅದು. ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ, ಸರಿನಾ. ಮತ್ತು ಗಾರ್ಡನ್ ನೋಡ್ತಾ ಇದ್ದರೆ ಚೆನ್ನಾಗಂತ ಅನಿಸುತ್ತೆ. ವಿಡಿಯೋನಲ್ಲಿ ನನಗೆ ನನ್ನ ಪರ್ಸ್ನಲ್ ಇದು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅನಿಸುತ್ತೆ. ನಿಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಹಿಂದೆ ನನ್ನ ವಾಯ್ಸಲ್ಲಿ ನಮ್ಮ ಗಾರ್ಡನ್ ನೋಡ್ತಾ ಇದ್ದರೆ ನಿಮಗೂ ಕೂಡ ಚೆನ್ನಾಗಿ ಅನಿಸ್ಬಹುದೇನೋ ಅನ್ನೋ ಒಂದು ಇದರಲ್ಲಿ ಹೇಗೆ ಮೇಕ್ ಓವರ್ ನಡೀತು ಅಂತ ನಿಮಗೂ ಒಂದು ಐಡಿಯಾ ಬರ್ಬೋದು. ನಿಮ್ಮ ಮನೇಲೂ ಚಿಕ್ಕ ಪಾಟ್ ಇದ್ರೇನು ಒಂದು ಐಡಿಯಾ ಬರುತ್ತೆ. ಯೂಶಲಿ ಏನು ಮಾಡಿದ್ದಾರೆ, ಇಲ್ಲಿ ಮಣ್ಣೆಲ್ಲ ಹುಲ್ಲೆಲ್ಲ ತೆಗೆದು ಕೆತ್ತಿ ಮತ್ತು ಅದಕ್ಕೆ ಕೋಕೋಪೀಟು ಮತ್ತು ಗೊಬ್ಬರ, ನ್ಯಾಚುರಲ್ ಕಾಂಪೋಸ್ಟ್ ಅಂತ ಬರುತ್ತೆ, ಅದು ಎಲ್ಲ ಹಾಕ್ತಾ ಇದ್ದಾರೆ. ಪೂರ್ತಿ ಇಡೀ ಗಾರ್ಡನ್ ಏರಿಯಾಗೆ ಅಷ್ಟು ಹಾಕ್ತಾ ಇದ್ದಾರೆ. ಯಾಕಂತಂದರೆ ಹುಲ್ಲೆಲ್ಲನೂ ತುಂಬ ಚೆನ್ನಾಗಿ ಬೆಳಿಬೇಕಲ್ವ. ಹಾಗಾಗಿ ಮತ್ತೊಂದು ಏನು ಗೊತ್ತಾ, ನನಗೆ ಸುಮಾರು ಜನ ಕಮೆಂಟಲ್ಲಿ ಕೂಡ ಹೇಳಿದ್ದೀರ, ನಮ್ಮ ಮನೆ ಗಾರ್ಡನ್ ನೋಡಿ ಸುಮಾರು ಜನ ಮನೆಯಲ್ಲಿ ಸುಮಾರು ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ, ಮತ್ತು ಪ್ಲ್ಯಾಂಟಿಂಗ್ ಅದು ಪಾಟಿಂಗು ಮತ್ತು ಗಾರ್ಡನಿಂಗ್ ಮಾಡೋದಕ್ಕೆಲ್ಲ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗಿದೆ, ಇನ್ನಷ್ಟು ಹೇಳಿ ಕಾಂಪೋಸ್ಟ್ ಬಗ್ಗೆ, ಅದ್ರದ್ದು ಲಿಂಕ್ ಎಲ್ಲ ಕೊಡಿ ಅಂತ ಕೇಳ್ತಾ ಇರ್ತೀರ. ಹಾಗಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಬಹುದು ಅಂತ ಹೆಚ್ಚು ಗಾರ್ಡನ್ ವಿಡಿಯೋ ತೋರಿಸ್ತೀನಿ. ಮತ್ತು ಹಸಿರು, ಹೂವು ಮತ್ತು ಪ್ರಕೃತಿ ಇದೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೂ ತಂಪು ಅಂತ ಅನಿಸುತ್ತೆ. ಅಂದರೆ ಸ್ಟ್ರೆಸ್ ಏನಾದರೂ ಇದ್ದರೆ ಅಥವಾ ಟೆನ್ಷನ್ಸ್ ಇದ್ದರೆ ಹಸಿರು ತೋಟನಾಗಿರ್ಬೋದು ಅಥವಾ ಮರಗಳನ್ನ ನೋಡ್ತಾ ಇದ್ದರೆ ಸ್ಟ್ರೆಸ್ ಕೂಡ ಹಾಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಹೆಚ್ಚು ನನ್ನ ವೀಡಿಯೋಸ್ನಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಮನ್ವಿ ಕೂಡ ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಗಾರ್ಡನಿಂಗ್ ಎಲ್ಲ ನೋಡ್ತಾ ಇದ್ಲು, ಹೇಗೆ ಮಾಡ್ತಾರೆ ಅಂತ. ಅದಾದಮೇಲೆ ಅವಳು ರೆಗ್ಯುಲರಾಗಿ ಆಟಾಡೋ ಬೊಂಬೆ ಜೊತೆ ಆಟ ಆಡ್ತಿದ್ದಾಳೆ. ಅದಕ್ಕೆ ನಿದ್ದೆ ಬಂದಿದೆ ಅಂತೆ, ಅದಕ್ಕೆ ಮಲಗಿಸ್ತಾ ಇದ್ದಾಳೆ.
ಮಕ್ಕಳು ಎಷ್ಟು ಕ್ಯೂಟ್ನೆಸ್ ಅಂತಂದರೆ ನಾವು ಅವ್ರಗಳ ಜೊತೆ ಹೇಗೆ ಮಾತಾಡ್ತೀವಿ, ಅವ್ರು ಆಟ ಆಡೋ ಬೊಂಬೆ ಅಜ್ಜಗಳ ಜೊತೆ ಅಥವಾ ಅವರು ಬಿಹೇವ್ ಮಾಡೋದ್ರಲ್ಲೇ ತೋರಿಸ್ಬಿಡ್ತಾರೆ ನಾವು ಅವ್ರ ಜೊತೆ ಹೇಗಿದ್ದೀವಿ ಅಂತ. ಸೊ ನಮ್ಮ ಕರೆಕ್ಷನ್ಸ್ ನಾವು ಅಲ್ಲೇ ಮಾಡ್ಕೊಂಡು ಬಿಡ್ಬೋದು ಅಂತ ಅನಿಸತ್ತೆ. ನಾನು ಯಾವತ್ತಾದರೂ ಅವಳನ್ನ ಬೈದಿದ್ದರೆ ಅಥವಾ ಏನಾದರೂ ಇದ್ದರೆ ಸೇಮ್ ರಿಯಾಕ್ಷನ್ ಅವಳು ಮಾರನೇ ದಿನ ಅವಳ ಬೊಂಬೆಯ ಜೊತೆನೂ ಅದೇ ಟೋನಲ್ಲೇ ಮಾತಾಡ್ತಿರ್ತಾಳೆ. ಮುದ್ದಾಗಿ ಮಾತಾಡಿದ ದಿವಸ ಅದೇ ವರ್ಡ್ಗಳು ಅದೇ ಇದನ್ನು ಉಪಯೋಗಿಸ್ಕೊಂಡು ಅವಳ ಬೊಂಬೆಗಳ ಜೊತೆ ಆಟ ಆಡ್ತಿರ್ತಾಳೆ. ಸೊ ಮಕ್ಕಳು ಒಂಥರ ನಮ್ಮ ಕನ್ನಡಿ ಥರ. ನಾವು ಅವ್ರ ಜೊತೆ ಹೇಗೆ ಬಿಹೇವ್ ಮಾಡ್ತೀವಿ ಅವ್ರು ಎಕ್ಸಾಕ್ಟ್ಲಿ ಅದೇ ಥರನೇ ರೆಸ್ಪಾಂಡ್ ಮಾಡಿ ತೋರಿಸ್ತಾರೆ. ಸೊ ಹಾಗಾಗಿ ನಾವೇನಾದರೂ ಕರೆಕ್ಷನ್ಸ್ ಮಾಡ್ಕೊಳ್ಬೇಕಂದ್ರೆ ಮಕ್ಕಳೇ ಸಾಕು ಅನಿಸುತ್ತೆ. ಮತ್ತಿದು ಇಂಡಸ್ ವ್ಯಾಲಿಯಿಂದ ನನಗೆ ಕುಕ್ವೇರ್ ಕಳಿಸ್ಕೊಟ್ಟಿದ್ರು. ನೆನ್ನೆನೇ ಬಂದಿತ್ತಿದು. ನಾನು ಓಪನ್ ಮಾಡಬೇಕು ಅಂತಿದ್ದೆ. ನಾನು ಮಾಡಬೇಕು ಅಂತ ಹಠ ಮಾಡ್ತಾಯಿದ್ಲು ಸಮನ್ವಿ. ಸರಿ ಅವಳು ಸ್ಕೂಲಿಂದ ಬರಲಿ ಅಂತ ಅವಳು ಬರೋವರೆಗೂ ಕಾಯ್ಕೊಂಡಿದ್ದು. ಅವಳು ಬಂದಮೇಲೆ ಈಗ ಓಪನ್ ಮಾಡ್ತಾಯಿದ್ದೀನಿ. ಸೊ ಇಂಡಸ್ ವ್ಯಾಲಿಯಿಂದ ನನಗೆ 2 ಕುಕ್ವೇರ್ ಕಳಿಸ್ಕೊಟ್ಟಿದ್ರು. ಒಂದು ಬಾಣಲೆ ಥರ ಕಡಾಯಿ ವಿತ್ ಗ್ಲಾಸ್ ಲಿಡ್ಡು, ಮತ್ತೊಂದು ಸಾಸ್ ಪ್ಯಾನ್. ಅದರಲ್ಲಿ ನಾವು ಹುಳಿ ಆದರೂ ಮಾಡ್ಕೊಳ್ಬೋದು, ಸಾರು ಮಾಡ್ಕೊಳ್ಬೋದು, ಗೊಜ್ಜು ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಪುಟ್ಟ ಸೈಜಿಂದು. ಸರಿ ಇವಾಗ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನನಗೆ ಈ ಇಂಡಸ್ ವ್ಯಾಲಿಯಲ್ಲಿ ಸಿಗೋ ಅಂಥ ಎಲ್ಲ ಪಾತ್ರೆಗಳು ತುಂಬಾ ಇಷ್ಟ ಆಗುತ್ತೆ. ಮೇನ್ ಥಿಂಗ್ ಅವ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಮೇ ಇಟ್ ಬಿ ಐರನ್, ಕಾಸ್ಟ್ ಐರನ್ ಆದರೂ ಆಗಿರಬಹುದು ಅಥವಾ ಸ್ಟೀಲ್ದಾದರೂ ಆಗಿರ್ಬೋದು. ಇದೆರಡೇ ನಾನು ಉಪಯೋಗಿಸಿರೋದು. ಹಾಗಾಗಿ ಮುಂಚೆನೂ ಕೂಡ ತೋರಿಸಿದ್ದೀನಿ ಇಂಡಸ್ ವ್ಯಾಲಿ ಪ್ರಾಡಕ್ಟ್ ನಾನು ಯೂಸ್ ಮಾಡಿರೋದು. ನಂಗೆ ಅದ್ರ ಮೇಲೆ ತುಂಬಾ ನಂಬಿಕೆ ಇದೆ. ಉಪಯೋಗ ಕೂಡ ಆಗುತ್ತೆ, ವೇಸ್ಟ್ ಆಗೋದಿಲ್ಲ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ನಿಮಗೂ ಸಜೆಸ್ಟ್ ಮಾಡ್ತೀನಿ. ನಿಮ್ಗೆ ಯಾರಾದರೂ ಈ ಥರ ದಪ್ಪ ತಳ ಇರೋ ಸ್ಟೀಲ್ ಪ್ಯಾನು ಅಥವಾ ಬಾಣಲೆಗಳು ಬೇಕಂತಂದರೆ ಖಂಡಿತವಾಗ್ಲೂ ನೀವು ಇಂಡಸ್ ವ್ಯಾಲಿ ಪ್ರಾಡಕ್ಟ್ನ ಚೂಸ್ ಮಾಡ್ಕೋಬೋದು. ಈಗ ಈ ಸ್ಟೀಲ್ ಪಾತ್ರೆಗಳು ಎಸ್ಪೆಷಲಿ ತಗೊಂಡ್ರೆ ಏನಾಗ್ಬಿಡುತ್ತೆ, ಸ್ಟೀಲ್ ಪಾತ್ರೆದು ಯೂಶಲಿ ಕಂಪ್ಲೇಂಟ್ಸ್ ಏನು ಬರುತ್ತೆ, ಸೀದೋಗುತ್ತೆ ತಳ ಅಂತ ಹೇಳಿ. ಬಟ್ ಇಂಡಸ್ ವ್ಯಾಲಿ ಪ್ರಾಡಕ್ಟಲ್ಲಿ ಏನಿರುತ್ತೆ ಅಂದರೆ ಟ್ರೈಪ್ಲೈ ಅಂತ 3 ಲೇಯರ್ ಇರುತ್ತೆ. ಸೊ ಗಟ್ಟಿ ಇರುತ್ತೆ, ತಳ ದಪ್ಪ ಇರುತ್ತೆ. ಸೊ ನಾವೇನೇ ಆದ್ರೂ ಸೀದು ಹೋಗೋದಿಲ್ಲ. ಯೂಶಲಿ ಏನಾಗುತ್ತೆ, ತಳ ಸೀಯತ್ತೆ ಅಂತ ಹೇಳ್ಬಿಟ್ಟು ಅಲ್ಯೂಮಿನಿಯಂ ಪಾತ್ರೆಗಳಿಗೆ ಹೊಟ್ಟೋಗ್ತೀವಿ. ನಮ್ಮ ಮನೇಲೂ ಇದೆ ಒಂದು 2-3 ಹಳೆಯದು, ಯೂಸ್ ಮಾಡಲ್ಲ ಅಂತಲ್ಲ. ಬಟ್ ಅಲ್ಯೂಮಿನಿಯಮ್ಗಿಂತ ಸ್ಟೀಲ್ ಯಾವಾಗಲೂ ಸೇಫ್ ಅಲ್ವಾ. ಹಾಗಾಗಿ ಆದಷ್ಟು ಸ್ಟೀಲ್ ಯೂಸ್ ಮಾಡೋಣ ಇನ್ಮೇಲೆ ಅಂತ ಅನ್ನಿಸ್ತಾ ಇತ್ತು. ಅದೇ ಟೈಮ್ಗೆ ಕರೆಕ್ಟಾಗಿ ಇಂಡಸ್ ವ್ಯಾಲಿ ಅವರು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಖುಷಿ ಆಯಿತು. ಸರಿ, ಇನ್ನೊಂದು ಏನು ಗೊತ್ತಾ, ನಾನು ಈ ಪ್ರಾಡಕ್ಟ್ ಯಾಕೆ ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅದ್ರದ್ದು ಕ್ವಾಲಿಟಿ ಚೆನ್ನಾಗಿದೆ. ಹಾಗಾಗಿ ನಿಮಗೂ ದುಡ್ಡು ವೇಸ್ಟು ಅಂತ ಅನಿಸೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಯೂಶಲಿ ಕೊಲಾಬ್ರೇಷನ್ ವೀಡಿಯೋಸ್ ಮಾಡೋದೇ ಇಲ್ಲ. ಹಾಗೂ ಮಾಡ್ತಾಯಿದ್ದೀನಿ ಅಂದರೆ ಅದ್ರ ಕ್ವಾಲಿಟಿ ಚೆನ್ನಾಗಿದೆ, ದುಡ್ಡು ಹಾಕಿದ್ರೆ ವರ್ತ್ ಅಂತ ಅನಿಸತ್ತೆ ಅನ್ನೋ ಕೆಲವು ಪ್ರಾಡಕ್ಟ್ಸ್, ಅದು ನಾನು ಉಪಯೋಗಿಸ್ತಿದ್ದೀನಿ ಅನ್ನೋ ಪ್ರಾಡಕ್ಟ್ಸ್ನ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳನೇ ದಿನ ಆಗಿತ್ತು ಆ್ಯಂಡ್ ಬೇಕೇ ಬೇಕು ಅಂತ ಅನಿಸಿತ್ತು. ಪುಟ್ಟದ್ದು 2 ಬಾಣಲೆ ಮತ್ತು ಸಾಸ್ ಪ್ಯಾನ್ ಎರಡೂ. ಸೊ ತುಂಬ ಚೆನ್ನಾಗಿದೆ. ಒಂದು ಸಾಸ್ ಪ್ಯಾನ್ ಆವಾಗಲೇ ತೋರಿಸಿದ್ನಲ್ಲ ನಾನು, ಮತ್ತೊಂದು ಬಾಣಲೆ ವಿತ್ ಲಿಡ್. ಇದಕ್ಕಿಂತ ದೊಡ್ಡ ಸೈಜೆಲ್ಲನೂ ಬರುತ್ತೆ. ಬಟ್ ನಂಗೆ ಪುಟಾಣಿ ಸೈಜೇ ಕೊಟ್ಟು ಕಳಿಸಿದ್ದಾರೆ. ಬಿಕಾಸ್ ನಾವು 2 ಜನಕ್ಕೆ ಕುಕ್ ಮಾಡೋದು ನಾವು ಒಂದು ಇದರಿಂದ ಕರೆಕ್ಟಾಗಿದೆ ಇದೆರಡೂ. ನೀವು ಬೇಕಿದ್ದರೆ ಉಪಯೋಗಿಸ್ಕೊಳ್ಬೋದು. ದಪ್ಪ ತಳ ಇರುತ್ತೆ. ಇನ್ಸ್ಟೆಡ್ ಆಫ್ ಅಲ್ಯೂಮಿನಿಯಂ ಪಾತ್ರೆ ಅಂಥದಕ್ಕೆಲ್ಲ ಹೋಗೋದಕ್ಕಿಂತ ಇಂಡಾಲಿಯಮು ಅಲ್ಯೂಮಿನಿಯಮ್ಗಿಂತ ಸ್ಟೀಲ್ ಯಾವತ್ತಿದ್ರೂ ಬೆಸ್ಟ್ ಅಲ್ವಾ, ಆರೋಗ್ಯಕರವಾಗಿರುತ್ತೆ ಅಂತ ಹೇಳಿ. ಸೊ ಬೇಕಂತಂದರೆ ನೀವು ಇಂಡಸ್ ವ್ಯಾಲಿ ಪ್ರಾಡಕ್ಟ್ನ ತೊಗೋಬೋದು. ನಿಮಗೆ 100% ಡಿಸ್ಕೌಂಟ್ ಸಿಗುತ್ತೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ. ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ನನ್ನ ಕೂಪನ್ ಕೋಡು. ಮತ್ತು ಅದಲ್ಲದೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ಬೇಕಂದರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಬಹುದು. ಮತ್ತಾಮೇಲೆ ಕಮೆಂಟ್ಸಲ್ಲಿ ಹೇಳೋಕ್ಕೆ ಶುರು ಮಾಡಿಬಿಡ್ಬೇಡಿ, ನೀವು ಕೊಲ್ಯಾಬ್ ಮಾಡೋದೇ ಇಲ್ಲ ಅಂತ ಹೇಳಿದ್ರಿ, ಮತ್ತು ಇವಾಗ ಕೊಲ್ಯಾಬ್ ಮಾಡ್ತಾ ಇದ್ದೀರಾ ಅಂತ. ನಾನು ಕೊಲ್ಯಾಬ್ರೇಷನ್ ಮಾಡದೇ ಇರೋ ಮುಖ್ಯ ಉದ್ದೇಶನೇ ಅದು. ನಾನು ಉಪಯೋಗಿಸ್ತಿರೋದನ್ನ ಇನ್ನೊಬ್ರಿಗೆ ಪ್ರಮೋಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಇನ್ನೊಬ್ಬರು ದುಡ್ಡು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಅಂದರೆ ನನ್ನ ನಂಬಿ ನೀವು ಓಕೆ ಅನುಷಾ ಹೇಳ್ತಿದ್ದಾರೆ ಚೆನ್ನಾಗಿದೆ ಅಂತ ತೊಗೊಂಡಿರ್ತೀರ. ಅದಾದಮೇಲೆ ಚೆನ್ನಾಗಿಲ್ವೋ ಅಥವಾ ನಿಮಗೆ ಉಪಯೋಗಕ್ಕೆ ಬರಲಿಲ್ವೋ ಆ ಥರ ಆದಾಗ ನೀವು ನನ್ನ ಬೈಕೊಳ್ಬಾರ್ದು. ನಿಮ್ಮ ದುಡ್ಡು ವೇಸ್ಟ್ ಮಾಡಿದೆ ಅನ್ನೋ ಒಂದು ಕೆಟ್ಟ ಹೆಸರು ನನಗೆ ಬರಬಾರ್ದು ಅಂತ ಹೇಳಿ ಅಷ್ಟೇ. ಆದರೆ ಇಂಡಸ್ ವ್ಯಾಲಿದು ನಾನು ಯಾಕೆ ಪ್ರಮೋಟ್ ಮಾಡ್ತೀನಿ ಅಂತಂದರೆ ನಾನು ಉಪಯೋಗಿಸ್ತಾ ಇದ್ದೀನಿ ತುಂಬ ವರ್ಷಗಳಿಂದ, ಈಗಂತಲ್ಲ ತುಂಬ ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ. ಅದರಲ್ಲಿ ನನಗೆ ಯಾವುದೇ ಕಂಪ್ಲೇಂಟ್ ಆಗಲಿ ತೊಂದರೆ ಆಗಲಿ ಕಾಣಿಸ್ತಿಲ್ಲ. ವರ್ತ್ ಫಾರ್ ಮನಿ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಬೇಕಂದರೆ ನೀವು ಕೂಡ ತೊಗೊಳ್ಬೋದು. ನಿಜವಾಗ್ಲೂ ತೊಗೊಳ್ಳಿ, ಚೆನ್ನಾಗಿದೆ. ದೊಡ್ಡ ದೊಡ್ಡ ಬಾಣಲಿಗಳು ಅಥವಾ ಕಡಾಯಿ ಇದೆಲ್ಲ ಸಾಸ್ ಪ್ಯಾನ್ಗಳು ದೊಡ್ಡ ಪಾಟ್ಗಳಿದ್ರೆ ದೊಡ್ಡ ಬಲ್ಕಾಗಿ ನೀವು ಅಡುಗೆ ಎಲ್ಲ ಮಾಡಬೇಕಂತಂದರೆ ತುಂಬಾ ಯೂಸ್ ಆಗುತ್ತೆ. ಸೊ ಪಾತ್ರೆ ಕತೆ ಮುಗೀತು, ಊಟ ಎಲ್ಲ ಮುಗಿಸಿದ್ವಿ. ನಮ್ಮ ಗಾರ್ಡನ್ ಕೂಡ ಆಲ್ಮೋಸ್ಟ್ ಆಯಿತು. ನೋಡಿದ್ರಲ್ಲ ಬ್ಯಾಕ್ಗ್ರೌಂಡಲ್ಲಿ ಹೇಗಾಗಿದೆ ಅಂತ. ಇನ್ನೂ ಸ್ವಲ್ಪ ಗಿಡಗಳು ಹೇಳಿದೆ ನಾನು ತರೋದಕ್ಕೆ, ಅದನ್ನು ತೊಗೊಂಡು ಬಂದು ಹಾಕ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಸೊ
ಊಟ ಎಲ್ಲ ಮುಗಿಸಿ ನಮ್ಮ ಅಪ್ಪಾಜಿ ಬೆಂಡೆಕಾಯಿ ಹೆಚ್ಕೊಡ್ತಾಯಿದ್ರು. ಈಗ ಬೆಂಡೆಕಾಯಿ ಗೊಜ್ಜು ಮಾಡ್ತಿದ್ದಾರೆ ನಮ್ಮಮ್ಮ. ತುಂಬಾ ಸುಲಭ ಮತ್ತು ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಆ್ಯಂಡ್ ಬೆಂಡೆಕಾಯಲ್ಲಿ ಬರೀ ಹುಳಿ ಅಥವಾ ಪಲ್ಯ ಮಾಡ್ತಾಯಿದ್ರೆ ಈ ಥರ ಗೊಜ್ಜು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ಒಣಮೆಣ್ಸಿನ್ಕಾಯಿ ಹುರ್ಕೊಳ್ತಿದ್ದಾರೆ. ಇದನ್ನು ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು. ಆದರೆ ಒಣಮೆಣ್ಸಿನ್ಕಾಯಿಗೂ ಮತ್ತು ಹಸಿರು ಮೆಣಸಿನ್ಕಾಯಿಗೂ ರುಚಿ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ನನಗೆ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೆ ಇಷ್ಟ, ಕೆಂಪಗೆ ಚೆನ್ನಾಗಿರುತ್ತೆ ಅಂತ. ನನ್ನ ತಮ್ಮಂಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಆ ರುಚಿ ಇಷ್ಟ ಆಗುತ್ತೆ. ಸೊ ನಮ್ಮಮ್ಮ ಯಾವಾಗಲಾದರೂ ಬೆಂಡೆಕಾಯಿ ಗೊಜ್ಜು ಮಾಡ್ತೀನಿ ಅಂದ ತಕ್ಷಣ ನಮ್ಮಿಬ್ಬರದ್ದು ಜಗಳ ಶುರುವಾಗೋಗುತ್ತೆ. ಅಮ್ಮ ರೆಡ್ ಕಲರ್ ಗೊಜ್ಜು ಮಾಡು ಅಂತ ನಾನು, ನನ್ನ ತಮ್ಮ ಇಲ್ಲ ನಂಗೆ ಗ್ರೀನ್ ಕಲರ್ ಗೊಜ್ಜು ಬೇಕು ಅಂತ ಹೇಳಿ. ಸೊ ನಮ್ಮಮ್ಮ ಇಬ್ಬರದ್ದು ಬ್ಯಾಲೆನ್ಸ್ ಮಾಡ್ತಾರೆ. ಒಂದ್ಸಲಿ ಕೆಂಪದು ಮಾಡಿದ್ರೆ ಮತ್ತೊಂದ್ಸಲಿ ಹಸಿರು ಕಲರ್ ಬೆಂಡೆಕಾಯಿ ಗೊಜ್ಜು ಮಾಡ್ತಾರೆ. ಸೊ ನಿಮಗೆ ಗ್ರೀನ್ ಕಲರ್ ಗೊಜ್ಜು ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಜೊತೆಗೆ ಕೊತ್ತಂಬರಿ. ಇಲ್ಲ ಕೆಂಪು ಗೊಜ್ಜು ಮಾಡ್ತಿದ್ದೀರಾ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಅಷ್ಟೇ. ಇವತ್ತು ಸ್ಪೆಷಲಿ ನನಗೋಸ್ಕರ ಮಾಡ್ತಿರೋದ್ರಿಂದ ಕೆಂಪು ಗೊಜ್ಜೆ ಮಾಡ್ತಿದ್ದಾರೆ. ಇದನ್ನು ಮಾಡೋದಕ್ಕೆ ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದಾರೆ. 10 ಬ್ಯಾಡಗಿ ಮೆಣಸಿನ್ಕಾಯಿ, 10 ಗುಂಟೂರು ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದಾರೆ. ಮತ್ತು ಅದಕ್ಕೆ ಏನಿದು 1 kg ಬೆಂಡೆಕಾಯಿಗೆ ಇಷ್ಟು ತೊಗೊಂಡಿದ್ದಾರೆ. ನಿಮ್ಗೆ ಇನ್ನೂ ಖಾರ ಹೆಚ್ಚಿಗೆ ಬೇಕಂದರೆ ಮೆಣಸಿನ್ಕಾಯಿ ಹೆಚ್ಚು ಕಮ್ಮಿ ನಿಮ್ಮ ಮನೆ ಅಳತೆ ಪ್ರಕಾರ ಮಾಡ್ಕೊಳ್ಬೋದು. ಮೊದಲು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಈಗ ಅದೇ ಬಾಣಲೆಗೆ ಬೆಂಡೆಕಾಯಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಬೆಂಡೆಕಾಯಿ ಹುರ್ಕೊಂಡ್ಬಿಟ್ರೆ ಗೊಜ್ಜು ಮಾಡೋದು ತುಂಬಾ ಸುಲಭ. ಈಗ ಬೆಂಡೆಕಾಯಿ ಯಾವಾಗಲೂ ಅಷ್ಟೇ, ಮೊದಲು ಹುರ್ಕೊಂಬಿಡ್ಬೇಕು, ಆಮೇಲೆ ಹುಳಿ ಗೊಜ್ಜು ಪಲ್ಯ ಎಲ್ಲದಕ್ಕೂ ಮಾಡ್ಕೊಂಬಿಡ್ಬೋದು. ಸೊ ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದಾರೆ ಅಮ್ಮ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಇಲ್ಲಿ ಇದು ನಮ್ಮಮ್ಮ ಇವಾಗ ಏನು ಹುರಿತಾ ಇದ್ದಾರೆ ಅಲ್ಯೂಮಿನಿಯಂ ಬಾಣಲಿನ. ಇದು ತುಂಬ ವರ್ಷಗಳಿಂದ ಇಟ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಬಿಸಾಕಕ್ಕೆ ಕೂಡ ಮನಸ್ಸು ಬರೋದಿಲ್ಲ. ಚೆನ್ನಾಗಿದೆ ಅಲ್ವಾ, ಈ ಥರ ಹುರಿಯೋದಕ್ಕೆ ಅದೆಲ್ಲ ದಪ್ಪ ತಳ ಇರುತ್ತೆ, ಉಪಯೋಗ ಆಗುತ್ತೆ ಅಂತ ಹೇಳಿ ಇಟ್ಕೊಂಡಿರ್ತೀವಿ. ಸೊ ಮತ್ತು ಮನಸ್ಸಲ್ಲಿ ಒಂದು ಓಡ್ತಾ ಇರುತ್ತೆ, ಅಯ್ಯೋ ಅಲ್ಯೂಮಿನಿಯಮ್ದು ಪಾತ್ರೆ ಯೂಸ್ ಮಾಡ್ತಿದ್ದೀವಲ್ಲ ಅಂತ ಹೇಳಿ. ಹಾಗಾಗಿ ಈಗ ಇಂಡಸ್ ವ್ಯಾಲಿಗೆ ಎಲ್ಲದಕ್ಕೂ ನಿಧಾನಕ್ಕೆ ಶಿಫ್ಟ್ ಆಗ್ತಾ ಇದ್ದೀನಿ ನಾನು. ದೊಡ್ಡದು ಬಾಣಲೆ ಸ್ಟೀಲ್ದೇ ತೊಗೊಂಬಿಟ್ರೆ ಅದರಲ್ಲೇ ಹುರ್ಕೊಳ್ಬಿಡ್ಬೋದಲ್ವಾ ಅಂತ ಹೇಳಿ ನಾನು ಅಮ್ಮ ಅಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಇನ್ಫ್ಯಾಕ್ಟ್ ನಾನು ಮಾಡ್ತಾಯಿಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಸಮನ್ವಿ ಮತ್ತು ನಮ್ಮ ಅಪ್ಪಾಜಿ ಎಲ್ಲೋ ಒಂದು ರೌಂಡ್ ಅವಳಿಗೇನೋ ಬೇಕಿತ್ತಂತೆ. ಸೊ ನಮ್ಮ ಅಪ್ಪಾಜಿನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇವತ್ತಂತೂ ಅದು ಎಷ್ಟು ಸಲ ನಾನು ನಿಮಗೆ ಲಾನ್ ತೋರಿಸ್ತೀನೋ ಗೊತ್ತಿಲ್ಲ, ಬಟ್ ನನಗೂ ಖುಷಿ ತೋರಿಸೋಕ್ಕೆ. ಆ್ಯಂಡ್ ಮೇಕ್ ಓವರ್ ಎಲ್ಲ ಆಗಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸಮನ್ವಿಗೆ ಏನು ಗೊತ್ತಾ, ಈಗ ಅಜ್ಜಿ ತಾತ ಬಂದುಬಿಟ್ಟಿರೋದು 2 ಕೊಂಬು ಬಂದಂಗೆ ಆಗ್ಬಿಟ್ಟಿದೆ. ಅವಳಿಗೆ ಏನೂ ಹೇಳೋಕ್ಕಾಗ್ತಿಲ್ಲ. ಈ ಅಜ್ಜಿ ತಾತಂದ್ರು ಇದ್ದರೆ ಸ್ವಲ್ಪ ಮುದ್ದು ಜಾಸ್ತಿ ಅಲ್ವಾ, ನಾವುಗಳು ಹೇಳಿದ ಮಾತು ಕೇಳೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದೇ ಬೈತಾ ಇರ್ತೀನಿ, ನೀನು ಹೀಗೇನಾದರೂ ಮಾಡಿದ್ರೆ ಅಜ್ಜಿ ತಾತನ ಮನೆಗೆ ಕಳಿಸ್ಬಿಡ್ತೀನಿ ಅಂತ. ಅವಳು ಬೇಡ ಅಂತ ನನಗೆ ವಾಪಸ್ ಹೊಡೆಯೋಕ್ಕೆ ಬಂದ್ಬಿಡ್ತಾಳೆ. ಅಜ್ಜಿ ತಾತನೆಲ್ಲ ನೀನು ಎಲ್ಲೂ ಕಳಿಸೋ ಹಾಗಿಲ್ಲ ಅಂತ. ಅದೇ ನಾವು ಮಾತಾಡ್ತಾ ಇದ್ವಿ, ಯಪ್ಪ ಇನ್ನು ಬಾಣಂತನ ಮುಗಿಸಿ ಅವ್ರು ಹೋಗ್ಬೇಕಾದ್ರೆ ಏನು ರಂಪ ಮಾಡ್ತಾಳೋ ಎಷ್ಟು ಅಳ್ತಾಳೋ ಅಂತ. ಸೊ ಗಾರ್ಡನಿಂಗ್ ಎಲ್ಲ ಆಯಿತು. ಇವತ್ತು ಬೆಳಗ್ಗೆಯಿಂದ ಇಡೀ ದಿನ ಅದೇ ಆಯಿತು. ಒಳಗೆ ಮಧ್ಯಾಹ್ನ ಅಮ್ಮ ಏನು ಅಡುಗೆ ಮಾಡಿದ್ರು ಅದನ್ನು ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ. ಸರಿ ಸಂಜೆಗೆ ನಂಗೆ ತುಂಬ ಇಷ್ಟ ಬೆಂಡೆಕಾಯಿ ಗೊಜ್ಜು, ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಸರಿ ನಿಮ್ಗಳಿಗೂ ಆ ರೆಸಿಪಿ ತೋರಿಸೋಣ ಅಂತ ಹೇಳಿ ಶೂಟ್ ಮಾಡ್ತಿದ್ದೆ. ಸಮನ್ವಿ ಮತ್ತು ಅಪ್ಪಾಜಿ ಒಂಚೂರು ಹೊರಗಡೆ ಕೆಲಸ ಇದೆ ಅಂತ ಹೋಗಿ ಬಂದರು. ಗಾರ್ಡನ್ ಇವಾಗ ತುಂಬ ಚೆನ್ನಾಗಿದೆ. ಅಲ್ಲಿಂದ ತೋರಿಸ್ತಾನೆ ಇದ್ದೀನಿ, ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನನಗೂ ಒಂಥರ ಖುಷಿ ನೋಡೋದಕ್ಕೆ. ಇನ್ನೂ ಕೆಲವು ಗಿಡಗಳನ್ನ ಹಾಕಬೇಕು, ತೊಗೊಂಡು ಬಂದು ಹಾಕ್ತೀನಿ ಅಂತ ಹೇಳಿದ್ದಾರೆ. ಪೂರ್ತಿ ಎಲ್ಲ ಗಿಡ ಹಾಕಿದ್ಮೇಲೆ ಮತ್ತೊಂದ್ಸಲಿ ತೋರಿಸ್ತೀನಿ ಹೇಗಿದೆ ಅಂತ. ನಾನಂತೂ ಈಗ ಅಡುಗೆ ಮನೆಗೆ ಫುಲ್ ಟಾಟಾ ಗುಡ್ ಬೈ ಹೇಳ್ಬಿಟ್ಟಿದ್ದೀನಿ. ಚಿಕ್ಕ ಪುಟ್ಟ ಬಿಟ್ಟರೆ ಬೇರೆ ಏನೂ ಮಾಡ್ತಾನೆ ಇಲ್ಲ. ಸೊ ಅಮ್ಮ ಈಗ ಮಾಡ್ತಾ ಇದ್ದಾರೆ ಗೊಜ್ಜು. ಸರಿ ಹುರಿತಾ ಇರ್ತಾರೆ, ಅಷ್ಟರಲ್ಲಿ ಆ ಕಡೆ ಈ ಕಡೆ ಹೋಗೋದು, ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋದು ಮಾಡ್ತಾ ಇದ್ದೀನಿ. ಸೊ ಆಗಿದೆಯಾ ಗೊಜ್ಜು ನೋಡೋಣ ಬನ್ನಿ, ಅಂದರೆ ಅಟ್ಲೀಸ್ಟ್ ಹುರಿದಿರೋದಾಗಿದೆಯಾ ಅಂತ. ಇನ್ನೂ ಹುರಿತಾನೇ ಇದ್ದಾರೆ. ಬೆಂಡೆಕಾಯಿ ಸ್ವಲ್ಪ ಹಾಗೆ ಅಲ್ವಾ, ನಿಧಾನ ಅದು ಹುರ್ಕೊಳ್ಳೋವರೆಗೂ ಸ್ವಲ್ಪ ಕೆಲಸನೇ, ಅದು ಹೆಚ್ಕೊಳ್ಳೋದು ಹುರ್ಕೊಳ್ಳೋದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೆಲಸನೇ. ಸರಿ ಹುರಿದಿದ್ದೆಲ್ಲ ಮುಗಿದ್ಮೇಲೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಹುರ್ಕೊಂಡಿದ್ವಲ್ವ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಎರಡೂ ಹಾಕ್ಕೊಂಡು ಅದಕ್ಕೆ ಕಾಯಿ ತುರಿ ಸ್ವಲ್ಪ ಚೆನ್ನಾಗೇ ಹಾಕ್ಕೊಳ್ತಿದ್ದಾರೆ. ಒಂದು 2 ಹಿಡಿಯಷ್ಟು ಕಾಯಿ ತುರಿ ಅಂತಲೇ ಇಟ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಹುರ್ಗಡ್ಲೆನೂ 1 ಹಿಡಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಿಂಗೆ ಹಾಕ್ಕೊಳ್ಬೇಕು. ಅದಲ್ಲದೆ ಇದಕ್ಕೆ ಎಳ್ಳು ಹಾಕ್ತಾರೆ, ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕ್ಕೋಬೋದು. ಕಪ್ಪು ಎಳ್ಳು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಹೇಳು ವಿಡಿಯೋನಲ್ಲಿ ಮಿಸ್ ಮಾಡಬೇಡ ಅಂತ ನಮ್ಮಮ್ಮ ತುಂಬ ಸಲ ಹೇಳಿದ್ರು. ನೀವು ಈ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡ್ತಿದ್ದೀರಾ ಅಂದರೆ ಎಳ್ಳು ಹಾಕ್ಕೊಂಡು ರುಬ್ಕೊಳ್ಳಿ ಆಯಿತಾ. ನನಗೆ ಇಲ್ಲಿ ಹಾಕಿಲ್ಲ, ಬಿಕಾಸ್ ನಾನು ತಿನ್ನೋ ಹಾಗಿಲ್ವಲ್ಲ
ಹಾಕಲ್ವಲ್ಲ ಎಳ್ಳೆಲ್ಲ, ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದಾರೆ. ಬಟ್ ನೀವು ಮನೇಲಿ ಮಾಡ್ಕೋಬೇಕಾದ್ರೆ ಇದಕ್ಕೆ ಕಪ್ಪು ಎಳ್ಳೆ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರತ್ತಂತೆ. ಹಾಗಾಗಿ ಇಷ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ಪೂರ್ತಿ ತರಿನೂ ಅಲ್ಲ, ಸ್ವಲ್ಪ ತರಿಯಾಗಿ ಗಟ್ಟಿ ರುಬ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮ ಸುಮಾರು ಸಲ ಹೇಳಿದ್ರು ಎಳ್ಳು ಹಾಕೋದು ಹೇಳೋದು ಮರಿಬೇಡ, ಇಲ್ಲ ಅಂತಂದರೆ ಗೊಜ್ಜಿನ ರುಚಿ ಚೇಂಜ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ. ಚೆನ್ನಾಗೇ ಇರುತ್ತೆ, ಹಾಗಂತ ಚೆನ್ನಾಗಿರಲ್ಲ ಅಂತಲ್ಲ. ಎಳ್ಳು ಹಾಕಿದ್ರೆ ಒಂದು ವಿಶಿಷ್ಟವಾದ ರುಚಿ ಬರುತ್ತೆ. ಎಸ್ಪೆಷಲಿ ಕಪ್ಪೆಳ್ಳೆ ಹಾಕ್ಕೊಂಡ್ರೆ ಹುರ್ಕೊಂಡು ಹಾಕ್ಕೋಬೇಕು, ಎಳ್ಳು ಹಾಗೆ ಅಲ್ಲ, ಹುರ್ಕೊಂಡು ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮಸಾಲೆ ರೆಡಿ ಆಯಿತು, ಹುರ್ಕೊಂಡಿದ್ದು ಆಯಿತು. ಈಗ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಬೇರೆ ಪಾತ್ರೆ ಇಟ್ಕೊಂಡಿದ್ದೀವಿ. ಅದು ಇಂಡಸ್ ವ್ಯಾಲಿದು ಹೊಸ ಪಾತ್ರೆ ಇತ್ತಲ್ಲ, ಸರಿ ಅದರಲ್ಲೇ ಗೊಜ್ಜು ಮಾಡಿಬಿಡೋಣ ಅಂತ ಹೇಳಿ. ನಮ್ಮಮ್ಮ ಮೊದಲು ಸಿಹಿ ಮಾಡೋಣ ಅಂತಂತಾಯಿದ್ರು. ಬೇಡ ಪರವಾಗಿಲ್ಲ, ಸಿಹಿ ಏನು ಬೇಡ, ನಂಗೆ ಗೊಜ್ಜೆ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಚಟ್ಪಟ ಅಂದ ತಕ್ಷಣವೇ ಅದಕ್ಕೆ ಬೆಂಡೆಕಾಯಿ ಏನು ಹುರ್ಕೊಂಡಿದ್ವಲ್ಲ ಅದು ಹಾಕ್ಕೋಬೇಕು. ಬೇಕಿದ್ರೆ ಕರಿಬೇವು ಹಾಕ್ಕೋಬೋದು, ಇಲ್ಲ ಅಮ್ಮ ಹಾಕಿಲ್ಲ, ಯಾಕೆ ಹಾಕಿಲ್ಲ ನನಗೂ ಗೊತ್ತಿಲ್ಲ. ಬಟ್ ಎನಿವೇಸ್ ಬೇಕಿದ್ರೆ ನೀವು ಕರಿಬೇವು ಹಾಕ್ಕೊಂಡು ಅದಾದಮೇಲೆ ಏನು ಹುರ್ಕೊಂಡಿರ್ತೀವಲ್ವ ಏನಿದು ಬೆಂಡೆಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ಬಾಡಿಸ್ಕೋಬೇಕು. ಸಂಜೆ ಮೇಲೆ ಮಳೆ ಬರ್ತದೆ, ಅಡುಗೆ ಮಾಡ್ತಿರ್ಬೇಕಾರೆ ಅದೇ ನೋಡಿದೆ. ಮಳೆ ಬರ್ತಿರ್ಬೇಕಾರೆ ಹೊಸ ಗಾರ್ಡನ್ ಹೇಗೆ ಕಾಣುತ್ತೆ ನೋಡೋಣ ಅಂತ ಹೋದೆ, ಅಷ್ಟಲ್ಲಿ ಮಳೆನೇ ನಿಂತೋಯ್ತು. 2 ನಿಮಿಷ ಬೆಂಡೆಕಾಯಿ ಹುರ್ಕೊಂಡ್ಮೇಲೆ ಇದಕ್ಕೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರ್ಬೇಕು. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ನೆನೆಸಿಟ್ಕೊಂಡಿರ್ಬೇಕು. ಅದನ್ನು ಚೆನ್ನಾಗಿ ಕಿವುಚಿ ಹುಣಸೆ ರಸನ ಹಿಂಡ್ಕೋಬೇಕು. ಇದನ್ನು ಆ್ಯಕ್ಚುಲಿ ನೀವು 2 ಪಾತ್ರೆ ಉಪಯೋಗಿಸ್ತೀರಾನು ಮಾಡ್ಕೋಬೋದು. ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊಂಡು ಬೆಂಡೆಕಾಯಿ ಹುರ್ಕೊಂಡು ಅದಾದಮೇಲೆ ಹುಣಸೆ ಹುಳಿ ಎಲ್ಲ ಹಿಂಡ್ಕೊಂಡು ಮಾಡ್ಕೊಳ್ಬೋದು. ಬಟ್ ಏನು ಗೊತ್ತಾ, ಬೆಂಡೆಕಾಯಿ ಹುರಿದಿರೋ ಪಾತ್ರೆಯಲ್ಲಿ ತಳ ಎಲ್ಲ ಸೀತ್ಬಿಟ್ಟಿರುತ್ತೆ. ಅದೇನೋ ಅಷ್ಟು ಇಷ್ಟ ಆಗಲ್ಲ, ನಮ್ಮಲ್ಲಿ ಯೂಶಲಿ ಹಂಗೆ ಮಾಡಲ್ಲ. ಬೇರೆ ಪಾತ್ರೆಯಲ್ಲಿ ಹುರ್ಕೊಂಡು ಅದಾದಮೇಲೆ ಮತ್ತೊಂದು ಪಾತ್ರೆನಲ್ಲಿನೇ ಗೊಜ್ಜು ಅಥವಾ ಪಲ್ಯ ಮಾಡಿದ್ರೂ ಅಷ್ಟೇ ಬೇರೆನೇ ಮಾಡ್ತಾರೆ, ರುಚಿ ಅದೇನೋ ಚೆನ್ನಾಗಿ ಬರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಬೇಕಿದ್ರೆ ನೀವು ಒಂದೇ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಹುಣಸೆ ಹಣ್ಣಿನ ಹುಳಿ ಹಾಕಿದ ಮೇಲೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಗಟ್ಟಿಯಾಗೇ ಇದೆ ಇಲ್ಲಿ, ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರು ನಿಮ್ಮ ಕನ್ಸಿಸ್ಟೆನ್ಸಿ. ನಿಮಗೆ ಗೊಜ್ಜು ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ತೆಳು ಮಾಡ್ಕೊಳ್ಬೋದು, ಇಲ್ಲ ಗಟ್ಟಿ ಬೇಕಂತಂದರೆ ಗಟ್ಟಿಯಾಗಿ ಇಟ್ಕೊಂಡು ಒಂದು 4 ಕುದಿ ಕುದಿಸಿದ್ರೆ ಸಾಕು. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿ ಇರಲ್ವಲ್ಲ ನಾವು ಶುರುವಿಂದ, ಬೆಂಡೆಕಾಯಿ ಹುರಿಯೋಕ್ಕೂ ಏನು ಉಪ್ಪು ಹಾಕಿರಲಿಲ್ಲ ನಾವು. ಹಾಗಾಗಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ತಾ ಇರಬೇಕು. ಮತ್ತು ಇದಕ್ಕೆ ಕಡೆಯಲ್ಲಿ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕಿದ್ರೆ ಮಾತ್ರ ಒಳ್ಳೆ ರುಚಿ ಬರುತ್ತೆ ಇದಕ್ಕೆ. ನನಗೆ ಇದಕ್ಕೆ ಒಂದು ಸ್ವಲ್ಪ ಸಿಹಿ ಮುಂದಿದ್ರೆ ಇಷ್ಟ ಆಗುತ್ತೆ, ಸೊ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಕ್ಕೆ ಹೇಳಿದೆ ಅಮ್ಮಂಗೆ. ನಿಮಗೆ ಬೆಲ್ಲ ತುಂಬ ಸಿಹಿ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಉಪ್ಪು ಹುಳಿ ಖಾರ ಒಂದು ಸ್ವಲ್ಪ ಸಿಹಿ ಹಾಕ್ಕೊಂಡ್ರೆ ಬೆಂಡೆಕಾಯಿ ಗೊಜ್ಜಂತೂ ಅದ್ಭುತವಾಗಿರುತ್ತೆ. ಸೊ ಲೈಟಾಗಿ ಬೆಲ್ಲ ಹಾಕ್ಕೊಳ್ಳಿ ನಿಮಗೆ ಬೇಡ ಅಂತ ಅನಿಸಿದ್ರೆ. ನಂತರ ಸಿಹಿ ಇರೋ ಗೊಜ್ಜು ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕಿದ್ಮೇಲೆ ಮುಗೀತು ಅಷ್ಟೇ, ಇನ್ನೇನು ಹಾಕೋದಿಲ್ಲ. ಗೊಜ್ಜು ನೀರು ಗಟ್ಟಿ ಅದ್ರ ಕನ್ಸಿಸ್ಟೆನ್ಸಿ ಮಾತ್ರ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಒಂದು 3 ರಿಂದ 4 ಕುದಿ ಕುದಿಸ್ಕೊಂಡ್ರೆ ಸಾಕು. ಅಲ್ಲಿಗೆ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿ ಹೋಗುತ್ತೆ. ಚಪಾತಿ ಜೊತೆ, ದೋಸೆ, ರೊಟ್ಟಿ, ಇದು ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸೊ ಗೊಜ್ಜು ರೆಡಿ ಆಯಿತು. ಬಿಸಿ ಬಿಸಿ ಚಪಾತಿ ಮಾಡ್ಕೊಳ್ತೀನಿ, ತಕ್ಷಣ ತಿನ್ಬಿಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಯೂಶಲಿ ಅಷ್ಟು ಬಿಸಿ ತಿನ್ನೋಕೆ ಇಷ್ಟ ಆಗಲ್ಲ, ಆದರೆ ಚಪಾತಿ ದೋಸೆ ಎಲ್ಲನೂ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ತಿಂದರೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಹೇಳ್ತಾರಲ್ವ ಪ್ರೆಗ್ನೆಂಟ್ ಇರೋರು ಬಿಸಿ ಬಿಸಿ ತುಂಬ ತಿನ್ನಬಾರ್ದು ಅಂತ ಹೇಳಿ. ಸ್ಟಿಲ್ ನಾನು ಬಿಸಿ ಬಿಸಿ ತಿನ್ನಲ್ಲ, ಮೊದಲಿಂದನೂ ತಿಂತಾ ಇಲ್ಲ. ಹಾಗಾಗಿ ಚಪಾತಿ ಅಂದರೆ ಬಿಸಿ ಅಂತಂದರೆ ಫ್ರೆಶ್ ಚಪಾತಿ ಅಂತ ಅರ್ಥ. ಮಾಡಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ತಿನ್ನೋ ಅಷ್ಟರಲ್ಲಿ ಆ ಚಪಾತಿದು ಒಂದು ಕ್ರಿಸ್ಪ್ನೆಸ್ ಇರುತ್ತೆ, ಅದು ಹೊಟ್ಟೋಗಿರುತ್ತೆ. ಬಟ್ ನಂಗೆ ಈ ಥರ ಯಾರಾದರೂ ಮಾಡಿಕೊಟ್ಟು ಹಾಗೆ ತಿಂತಾ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಸಮನ್ವಿ ನೋಡಿದ್ರೆ ಆ ಪೂರ್ತಿ ಸೆಟ್ಲು ನಮ್ಮಮ್ಮ ಅಪ್ಪ ಜೊತೆನೇ ಇರ್ತಾ ಇದ್ದಾಳೆ. ನನ್ನ ಹತ್ರ ಬರಲ್ಲ ಅಂತಲ್ಲ, ಕಮ್ಮಿ. ಮೊದಲಂದ್ರೆ ಎಲ್ಲದಕ್ಕೂ ಅಮ್ಮ ಅನ್ನೋಳು. ಆ್ಯಂಡ್ ಈಗ ನಾನು ಪ್ರೆಗ್ನೆಂಟ್ ಆದಮೇಲೆ ಅವಳನ್ನ ಎತ್ಕೋಬಾರ್ದು ಅಂತ ಆದಮೇಲೆ ಈ ಕಟ್ಟೆ ಮೇಲೆ ಕೂತಿದ್ದು ಕಮ್ಮಿ ಆಗೋಗಿತ್ತು. ಈಗ ಫುಲ್ ಖುಷಿ, ಜೊತೆಲೇ ಕೂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾಳೆ. ಊಟ ಎಲ್ಲ ಮುಗೀತು. ಆದಮೇಲೆ ಸ್ವಲ್ಪ ವಾಕ್ ಮಾಡ್ತಾಯಿದ್ವಿ. ಸಮನ್ವಿ ಹೊಸ ಗಾರ್ಡನು ಹೊಸ ಥರ ಹಾಕಿದಾರಲ್ವ, ಇದೆಲ್ಲನೂ ಕಲ್ಲುಗಳು, ಅಲ್ಲಿ ಜಂಪ್ ಮಾಡಿ ಆಟ ಆಡ್ತಿದ್ದಾಳೆ. ರಾತ್ರಿ ಹೊತ್ತು ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಗಾರ್ಡನು. ಇನ್ನೂ ನಾ ಹೇಳಿರೋ ಗಿಡಗಳೆಲ್ಲ ಬಂತು ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾವುಗಳು ಕೂಡ ಮಾತಾಡ್ಕೊಳ್ತಾ ಇದ್ವಿ. ಜಾನು ಕೂಡ ಆಗಷ್ಟೇ ಬಂದಿದ್ದು. ಸೊ ಜಾನುಗೆ ಒಳಗಡೆನೂ ಹೋಗಕ್ಕೆ ಬಿಡ್ದಂಗೆ ಗಾರ್ಡನಲ್ಲಿ ಆಟ ಆಡೋಣ ಬಾ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವ್ರ ಅಪ್ಪನ ಕರ್ಕೊಂಡು ಹೋಗಿ ಗಾರ್ಡನಲ್ಲಿ ಆಟ ಆಡಿಸಿದಾಳೆ. ಅವಳು ಜಂಪ್ ಮಾಡ್ದಂಗೆ ಅವನು ಜಂಪ್ ಮಾಡಬೇಕಂತೆ. ಸೊ ಅವಳಿಗೂ ಕೂಡ ತುಂಬ ಖುಷಿ ಇದೆ ಗಾರ್ಡನ್ ಮೇಕ್ ಓವರ್ ಆಗಿರೋದು. ನನಗೂ ಅಷ್ಟೇ ಖುಷಿ, ನನ್ನ ಮಗಳಲ್ವಾ ನನ್ನ ಥರನೇ ಸಂಭ್ರಮಿಸ್ತಾಳೆ. ಸೊ ಅಷ್ಟೇ, ಇವತ್ತಿನ ಇಡೀ ದಿನ ಹೇಗಿತ್ತು ಅಂತ ನಿಮ್ಮ ಮುಂದೆ ತೋರಿಸಿದ್ದೀನಿ. ಸೊ ಆಲ್ಮೋಸ್ಟ್ ಗಾರ್ಡನಿಂಗೇ ಆಯಿತು, ಜೊತೆಗೆ ಹೊಸ ಪಾತ್ರೆ, ಹೊಸ ಅಡುಗೆ ಎಲ್ಲ ನೋಡಿದ್ರಲ್ಲ. ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ನಿಮಗೆ?
ಇಷ್ಟ ಆಗಿರತ್ತೆ ಅಂತ ಅಂದ್ಕೊಳ್ತೀನಿ. ಅದಕ್ಕೋಸ್ಕರನೇ ಕಡೆ ತನಕ ನೋಡಿರ್ತೀರ ಅಂತ ಗೊತ್ತು. ಸೊ ಎನಿವೇಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಆಯಿತಾ. ಸಿಗೋಣ ಮತ್ತೆ ಮುಂದಿನ ವೀಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.